ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. DK ಶಿವಕುಮಾರ್ ಅವ್ರ ಮುಂದೆ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚು ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಯಾರು? ಸಹಜ ಅಂದ್ಬಿಡ್ತೀವಿ, ಇಲ್ಲ ಸಿದ್ದರಾಮಯ್ಯ ಇರಬೇಕಂತ ಜನ ಇದ್ದಾರೆ, ಹಿರಿಯರು ಅವರು ತಕರಾರು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಇರ್ಬೋದೇನೋ, ಯಾರಿಗೆ ಗೊತ್ತು. ಆದ್ರೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆ ನಮ್ಮ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರಲ್ಲ, ಇಲ್ಲೇ ಸಿದ್ದರಾಮಯ್ಯರ ಕೈ ಅದಂತ ಅನಿಸೋದೇನು ಭಾಳ ಸಲ ವಿಚಾರ ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವೊಮ್ಮೆ DK ಶಿವಕುಮಾರ್ ಅವರು ಸ್ವತಃ ತಪ್ಪು ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಬೆಂಗಳೂರು ನಗರ ಅಭಿವೃದ್ಧಿ ಮೇಲೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಮಲಾಯಿ ಅಂತೀವಿ ನಾವು, ಬೆನ್ನಿ ಬರ್ತದಲ್ಲ, ರಾಜ್ಯದ 60% ಕಂದಾಯ ಅಲ್ಲಿಂದ ಬರ್ತಾಯಿದೆ, ದುಡ್ಡು ಅಲ್ಲಿಂದ ಬರ್ತದೆ, ಅದನ್ನು ತಮ್ಗೆ ಹಿಡ್ಕೋಬೇಕು ಅನ್ನುವಂಥ ಅವ್ರದ್ದು ಅಭಿಲಾಷೆ ಅಂತ ಕಾಣ್ತದೆ. ಕೊಟ್ಟರೇನೋ ತೊಗೊಳ್ರಿ ಬೆಂಗಳೂರು ಅಭಿವೃದ್ಧಿ ಮಾಡಿರಿ ಅಂತ ಕೃಷ್ಣ ಬೈರೇಗೌಡರಿಗೆ ಹೈಕಮಾಂಡ್ ಕೊಡ್ತಿ ಅಂತ ಅವ್ರ ಮೇಲೆ ಹೇಳಿದರು. ಆದರೆ ಮುಖ್ಯ ಯಾರು ಕೊಟ್ಟೇ ಇಲ್ಲಲ್ಲೇ. ಮೊದಲನೇದು BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಯಾಕೆ ರೀ ಅವ್ರಿಗೆ ಯಾಕೆ ಕೊಡಲಿಲ್ಲ? ಮತ್ತು ಅಭಿವೃದ್ಧಿ ಯಾರ್ದು ಮಾಡೋದಲ್ಲ. ಎರಡನೇದು BMRDA ಅಂದ್ರೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ. ಇದ್ರ ಬಿಟ್ಟು ಉಳಿದೆಲ್ಲ ಮಾಡಪ್ಪ ನೀ, ಅಲ್ಲೇನದ ಇವೆರಡು ಬಿಟ್ರೆ. ಕೃಷ್ಣ ಬೈರೇಗೌಡರು ಅವರು ವ್ಯವಹಾರಕ್ಕೆ ಬಂದವ್ರು, ಅವರು ದುಡ್ಡು ಕೊಟ್ಟು ಆಯ್ಕೆ ಆದಂಥವ್ರು. ಕಡಿಮೆ ಭ್ರಷ್ಟರಿರ್ಬೋದು, ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ವಿ ನೆವರ್ ಸೇ ದ್ಯಾಟ್, ಯಾರಿಗೂ ಹೇಳಿಕ್ಕೆ ಸಾಧ್ಯ ಇಲ್ಲ. ಇವಾಗ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ DK ಶಿವಕುಮಾರ್ ಅವರು, ಪ್ರಾಮಾಣಿಕರ. ಇಂಥ ಸಂದರ್ಭದಲ್ಲೇ ಅದರಲ್ಲೂ ಮುಖ್ಯವಾಗಿ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, CM ಸ್ಥಾನ ಕೊಟ್ಟಿದ್ದಾರೆ ಅಂದಾಗ ತಾವು ಆದಷ್ಟು ಮುಖ್ಯಮಂತ್ರಿ ಸ್ಥಾನದ ಇವತ್ತು ಮುಖ್ಯಮಂತ್ರಿ ದುಡ್ಡು ಬರ್ತಿರೋ ಎಲ್ಲ ಜಾಗ ನನಗೆ ಬೇಕು, ಉಳಿದು ನೀವು ತೊಗೊಳ್ರಿ ಅಂದರೆ ಯಾಕೆ ತೊಗೊಳ್ತಾರೋ? ಅದರಲ್ಲೂ ಗೃಹ ಖಾತೆ ಬಗ್ಗೆ ತಕರಾರು ಶುರುವಾಗ್ಯದ. ಗೃಹ ಖಾತೆ ನನಗೆ ಬೇಕಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಏನೋ ಮುನಿಯಪ್ಪನವ್ರು, KH ಮುನಿಯಪ್ಪನವರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಏನೋ ಮಾಡಿದ್ರು, ಕೊನೆಗೆ ಗೊತ್ತಾಯಿತು ಇಲ್ಲೇ ಅನಗತ್ಯ ಬೆಂಗಳೂರಿಗೆ ಬೆನ್ನು ಹತ್ತಿದ್ರೆ DK ಶಿವಕುಮಾರ್ ಕೈ ಆಡಿಸೋದು ಕೊಡ್ತಾರೆ. ಬೇಡಪ್ಪ, ಜಲ ಸಂಪನ್ಮೂಲದ ಮಾಡೋಣ ಸುಮ್ಮನೆ ಆಗಿಬಿಟ್ಟು ಎಲ್ಲರೂ ಹೇಳಿದ್ದಕ್ಕೆ. ಈಗ ಮತ್ತೊಂದು ಸಮಸ್ಯೆ, ಇದಕ್ಕೆ ಕಾರಣೀಕರ್ತರು ಯಾರು? ಹೈಕಮಾಂಡ್ಗೆ ಏನು ಗೊತ್ತಿಲ್ಲ ಏನು ನಡೀತದೆ ಬೆಂಗಳೂರಲ್ಲೇ, ಎಲ್ಲಿ ಬೆನ್ನಿ ಬರೋ ಜಾಗ ಅದಾವ ಏನ ಅಂತ ವಿಶೇಷವಾಗಿ ಇಲ್ಲಿದ್ದವ್ರಿಗೆ ಗೊತ್ತಾಗುವಂಥದ್ದು, ಇಲ್ಲಿ ಆಡಳಿತ ಮಾಡೋರಿಗೆ ಗೊತ್ತಾಗುವಂಥದ್ದು. ಅವುಗಳನ್ನ ಇಟ್ಕೊಂಡು ನೀವು ಹುಡುಕ್ ತೊಗೊಳಪ್ಪ ಅಂತಂದ್ರೆ ಗೃಹ ಖಾತೆನೂ ಹಂಗೆ ಅದಕ್ಕೆ ಅಂತದ್ದು. ಅಲ್ಲಿಯೂ ಕೆಲವೊಂದು ಸೆಕ್ಯೂರಿಟಿ ಸರ್ವಿಸ್ಗಳು ಮಾಡ್ತಾರೆ, ಇವೆಲ್ಲ ಇನ್ಫಾರ್ಮೇಷನ್ ಕೊಡುವಂಥ CID ಗೇಡಿ ಎಲ್ಲ ಅವುಗಳನ್ನ ಏನಪ್ಪ ಗುಪ್ತಚರದೆಲ್ಲವನ್ನು ತಮ್ಮಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ DK ಅವರು ಉಳಿದು ಕೊಟ್ಟಿದ್ದಾರೆ, ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ITBTಯನ್ನು ಕೊಟ್ಟಿದ್ದು ಮಾಡಿದ್ದಾರೆ. ನಾನು ಅದಷ್ಟೇ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಇಂಥ ಸಣ್ಣತನಗಳನ್ನ ಅಲ್ಲಿ ತೋರಿಸ್ಲಿಕ್ಕೆ ಹೋಗಬಾರ್ದು ಅಂತ. ಈಗ ಅವ್ರಿಗೆ ದೊಡ್ಡ ಅವಕಾಶ ಸಿಕ್ಕದ 2 ವರ್ಷದ ಅದರ ದಿನಗಳು ಹೋಗ್ತಾ ಇದ್ದಾವೆ. ಇವತ್ತು 2022 ಮರಳಿ ಮುಖ್ಯಮಂತ್ರಿ ಆಯ್ತು ಅಂತ ಹೇಳೋಕ್ಕಿಂತಲೂ ಮುಖ್ಯಮಂತ್ರಿ ಜನನ ಆಯ್ಕೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಕೆಲಸ. ಈಗ ಏನೇನೋ ಘೋಷಣೆ ಮಾಡಿದ್ರಿ, ರೈತ ಸಾಲ ಮನ್ನಾ ಮಾಡ್ತೀನಿ, ಮತ್ತೇನೋ ಮಾಡಿದ್ರಿ, ಅಲ್ಲ ಆಗ್ಬೇಕಲ್ರಿ. 56,000 ಜನಕ್ಕೆ ಮೊದಲಿಗೆ ಬೇಕಾಗಿದ್ದು ನೌಕರಿ, ಅದನ್ನು ಕೊಡಿಸ್ಬೇಕಾಗಿದೆ. ಇವತ್ತು ಜನ ಒದ್ದಾಡ್ತಾ ಇದ್ದಾರೆ. ಕೊಟ್ಟಾಗ ನಿಮ್ಗೆ 2028 ಗೆಲ್ಲುವು ಇನ್ನಷ್ಟು ಅವಕಾಶ ಹೆಚ್ಚಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತೆ ಕೆಲವೊಂದು ಈಗ ಏನೋ ಕಟ್ ಮಾಡೋ ಲೆಕ್ಕ ಮಾಡ್ತಾ ಇದ್ದೀರ ಅಂತ ಆರೋಪಗಳು ಬರ್ತಾ ಇದ್ದಾವೆ ನಮ್ಮ ಮೇಲೆ. 5 ಗ್ಯಾರಂಟಿಗಳಾಗಿರ್ಬೋದು, ಇದರಲ್ಲಿ ಆಗಿರ್ಬೋದು, ನೀವು ರೀಚ್ ಹೌದು, ಸತ್ತವರು ಇದ್ದವ್ರು ಹೋಗ್ರಿ, ಇದ್ದವ್ರು ಸಿಗ್ಬೇಕಲ್ಲ. ಈಗ ಇದ್ದವ್ರಿಗೆ ಅದು ಮತ್ತೆ KYC ಮಾಡು, ಮತ್ತೇನು ಮಾಡು ಮಾಡಿ ಮತ್ತೆ ಕಟ್ ಮಾಡು ಅಂದ್ರೆ ವಿರೋಧ ಪಕ್ಷದವ್ರು ಬಿಡ್ತಾರೆ ನಿಮ್ಮನ್ನ. ಅನಗತ್ಯ ಸಮಸ್ಯೆಗಳು. ಒಂದು ಮಧ್ಯದಾಗಿ ಕೊಡಬಾರ್ದು, ಕೊಟ್ಟ ಮೇಲೆ ಮರಗಬಾರ್ದು. ಅವ್ರಿಗೆ ಗಾದಿ ಮಾಡ್ತದ್ರಿ, ದಾನ ಮಾಡೋ ಬಂದು ದಾನ ಮಾಡಿಬಿಡೋದು, ಮರಗಂಗಿಲ್ಲ, ಮರಿದ ನೋವು ಸ್ಟಾರ್ಟ್ ಆಗ್ತದೆ. ಈಗ ಹಂಗಾದಂಗೆ ಆಗಿದೆ. ಬೆಂಗಳೂರು ಅಭಿವೃದ್ಧಿ ಕೊಟ್ರಿ ಕೃಷ್ಣ ಬೈರೇಗೌಡರಿಗೆ, ಅವೆರಡು ಮೇನ ಕಸ್ಕೊಂಡ್ಬಿಟ್ರಿ. ಅಲ್ಲಿಯೂ ಗೃಹ ಖಾತೆನೂ ಹಂಗೆ ಮಾಡಿದಿರಿ, ಸೆಕ್ಯೂರಿಟಿ ಸರ್ವಿಸ್ ಎಲ್ಲ ನಿಮ್ಗೆ ಹಿಡ್ಕೊಂಡಿದ್ರಿ ಅಂತ ಸುದ್ದಿಗಳಿದ್ದಾವೆ. ಹೀಗಾಗಿ ಹಿರಿಯರು ಇನ್ನೊಂದು ಮಾಡ್ತಾ ಇದ್ದಾರೆ. ಮುಂದೆ ಹೈಕಮಾಂಡ್ ನಿಜವಾಗಿ ಅದನ್ನು ಹೇಳಿದ್ರೆ ಅದು ಹೈಕಮಾಂಡದು ತಪ್ಪ. ಹೈಕಮಾಂಡ್ ಹಸ್ತಕ್ಷೇಪ ಮಾಡುವಾಗಿಲ್ಲ, ಒಳ್ಳೆ ಆಡಳಿತ ಕೊಡಲಿ, ಜನಕ್ಕೆ ಮುಟ್ಟುವಂಥ ಆಡಳಿತ ಕೊಡಲಿ ಅನ್ನೋದಷ್ಟು ಅದ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿದೆ. ಕಾಂಗ್ರೆಸ್ ಒಳ್ಳೆ ಆಡಳಿತ ಕೊಡಲಿಲ್ಲ ಅಂದ್ರೆ 2022 ಗೋವಿಂದ, ಅದನ್ನು ಪ್ರಶ್ನೆ ಇಲ್ಲ. ಜನ ಇವತ್ತು ಉದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ಮೊದಲು ಅದಕ್ಕೂ ಯುವಕರು ಈಗ ಸ್ಟ್ರೈಕ್ ಎದ್ದು ಈಗ ಏನೋ ಮಾಡ್ತಾರಪ್ಪ ಸುಮ್ಮನೆ ಅದ.
ಫಸ್ಟ್ ಮಾಡಬೇಕಾದ ಕೆಲಸ 56,000 ಪೋಸ್ಟ್ ತುಂಬಿಕೊಳ್ಳುವಂಥದ್ದು. ಅದು ಪಾರದರ್ಶಕವಾಗಿ ಎಲ್ಲೂ ಅವ್ಯವಹಾರ ನಡೆದಿಲ್ಲ ಅನ್ನೋದು ಆರೋಪ ತೊಗೊಳ್ಳೋದು ಜಲ್ದಿ ಮುಗಿಸ್ಬೇಕು ಅದನ್ನು. ಅಂದ್ರೆ 2 ವರ್ಷ ಮುಗಿದೋಗ್ಬಿಡ್ತದೆ. ಆಗ ನೀವು ದೊಡ್ಡ ಚುನಾವಣೆ ನಡೆಸಬೇಕಾಗ್ಯದ. ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನೋಡ್ಬೇಕಾಗ್ಯದ. ಇನ್ನೂ 20 ಖಾತೆಗಳನ್ನ ಹಂಚಬೇಕಾಗ್ಯದ. ಎಲ್ಲರೂ ಬೆಲ್ಲ ಹಂಚ್ತಾರೆ. 40-50 ಜನ ಕೇಳ್ತಾರೆ, ನನಗೆ ಬೇಕಂತೀರಿ. ಯಾರನ್ನ ಆಯ್ಕೆ ಮಾಡ್ಕೋತೀರಿ? ಅದು ಸಹಿತ ನಿಮ್ಮ ಡಿಸ್ಕ್ರಿಷನರಿ ಪವರ್. ನಿಮ್ಗೆ ಏನಪ್ಪ, ನಿಮ್ಮ ಪರಮಾಧಿಕಾರ ಅದ, ನೀವು ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು. ಆದರೆ ಈ ರೀತಿ ತಕರಾರು ಆಗಬಾರ್ದು. ಅದು ಸಿದ್ದರಾಮಯ್ಯರು ಆಯ್ಕೆ ಮಾಡ್ಕೊಳ್ಳೋದು. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ನೀವು ಒಬ್ಬರೇ ತಕರಾರು ಮಾಡಿರಿ. ಆ ಸಂದರ್ಭದಲ್ಲಿ ನನಗೆ ಮುಖ್ಯಮಂತ್ರಿ ಮಾಡಲಿ, ಉಳಿದವ್ರು ಯಾರೂ ತಕರಾರು ಮಾಡಲಿಲ್ಲ, ಎಲ್ಲೂ ಪ್ರಾಬ್ಲಮ್ ಬರಲಿಲ್ಲ. ಆ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡ್ರು ಅವರು. ಈಗ ಇವತ್ತು ಮುಖ್ಯಮಂತ್ರಿ ಸಾಲ ಕೊಟ್ಟಿದ್ದಾರೆ. ಇವತ್ತು ತ್ಯಾಗ ಮಾಡ್ಬೇಕಲ್ರಿ. ಇರಲಿ, ಅವರು ಮಾಡಲಿ ಕೆಲಸ, ತಿಂದು ಮಾಡಲಿ. ತಿಳಿದಂತೆ ಯಾರು ಮಾಡೋದಿಲ್ಲ. ಇವತ್ತು ತಿಂದು ಮಾಡವ ರಾಮ. ಇವತ್ತು ತಿಳಿದಂತೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಬಿಟ್ಟರೆ ನೀವೆಲ್ಲ ಕ್ಯಾಬಿನೆಟ್ ಇವತ್ತು ನಿಮ್ಮದೇ ಇರಲಿ, BJP ಇರೋದಿರಲಿ, JDS ಅವ್ರು ಇರಲಿ, ಯಾರಾದರೂ ಅಷ್ಟೇ. ಎವ್ರಿಬಡಿ ವಾಂಟ್ಸ್ ಕರಪ್ಟ್ ಮನಿ. ಕರಪ್ಟ್ ಆಗಿಬಿಟ್ಟದೆಲ್ಲ ವ್ಯವಸ್ಥೆ. ಅದಕ್ಕೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂತೀವಿ ಹೊರಗಡೆ ಮಾತಾಡೋದು ಅಷ್ಟೇ. ನಮ್ಮ ಮೀಡಿಯಾ ಸಹಿತ ಕರೆಕ್ಟ್ ಆಗಿ ಹೋಗ್ಬಿಟ್ಟದೆ ಇವತ್ತು. ಸತ್ಯವನ್ನು ಹೇಳ್ತಾ ಇಲ್ಲ. ಇದು ಭಾಳ ಮನುಷ್ಯ ನೋವಾಗುವಂಥ ವಿಷಯ. ನೋಡಿರಿ, ವೆಸ್ಟ್ ಬೆಂಗಾಲದಲ್ಲಿ ಯಾವ ರೀತಿಯಾಗಲ್ಲೇ ಈ TMC ತೃಣಮೂಲ ಕಾಂಗ್ರೆಸ್ನ ಸದಸ್ಯರನ್ನ ಕಾಡ್ತಾ ಇದ್ದಾರೆ. ಅಲ್ಲಿ BJPಗರು ಅಥವಾ ಅಲ್ಲಿ ಸರ್ಕಾರ, ಅಲ್ಲಿ ನಾಯಕರಿಗೆ ಯಾರಿಗೆ ದಾಳಿ ಮಾಡ್ತಾ ಇದ್ದಾರೆ, ಹೆಂಗೆ ಹೊಡಿತಾ ಇದ್ದಾರೆ, ಅದು ಬೇರೆ ವಿಷಯ. ಯಾಕಂತಂದ್ರೆ ಗೆದ್ದವ್ರು ಈ ರೀತಿ ಮಾಡೋದು ತಪ್ಪ. ಅದೇ ರೀತಿ ಇಲ್ಲೂ ಸಹಿತ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಕ್ಕದ. 2028ರಲ್ಲಿ ಕಾಂಗ್ರೆಸ್ನ ಆಯ್ಕೆ ಮಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ನಾನು ಆಗ್ತೀನಿ ಅಂತ ಹೇಳ್ತಾ ಇದ್ರಿ ಜನ. ಆದರೆ ನಿಮ್ಮನ್ನು ಆಯ್ಕೆ ಮಾಡ್ಬೇಕಾದ್ರೆ ನೀವೇನು ಕೆಲಸ ಮಾಡಿದ್ದೀರಿ? ಯಾಕಂದ್ರೆ ಎದುರಾಳಿ ಸಾಮಾನ್ಯ ಇಲ್ಲ. ಇದೆ ಜಸ್ಟ್ ಲೈಕ್ ಆಕ್ಟೋಪಸ್. ಮೈಯೆಲ್ಲ ಕೈ ಕಾಲೆಲ್ಲ ಇದ್ದಾವ್ರಿ. ನಿಮ್ಮನ್ನು ಬಿಡೋದೇ ಇಲ್ಲ. ಅವರು ಕಸ್ಕೊಳ್ತಾರೆ. ಅದಕ್ಕಾಗಿ ಈಗ ಮುಖ್ಯವಾಗಿ ಬೇಕಾಗಿದ್ದು BK ಹರಿಪ್ರಸಾದ್ ಅವ್ರ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಮುಂದೆ ಚಾಲೆಂಜರು. ಇವತ್ತು ಸಿದ್ದರಾಮಯ್ಯ ಬದುಕಿ ಸರಿದ್ರು ಅವರು. ಆಯ್ತು, ಸರಿಸಿದ್ರು, ಏನೋ ಮಾಡಿ ಸರಿಸಿದ್ರು. ಈಗ ನೀವು ಗೆಲ್ಲಬೇಕಾಗಿದ್ದಲ್ಲ. ಸಿದ್ದರಾಮಯ್ಯ ಮೊದಲು ಎಷ್ಟು ಪ್ರೀತಿ ವಿಶ್ವಾಸದಿಂದ ಹೋರಾಟ ಮಾಡಿ ನಿಮ್ಮ ಜೊತೆ ಕೊಡ್ತಾ ಇದ್ದರೋ ಅದೇ ಮಾತನ್ನು ಇವತ್ತು ಉಳಿಸ್ಕೊಳ್ತಾ ಗ್ಯಾರಂಟಿ ಇಲ್ಲ. ಆದರೂ ಅವ್ರ ಮಗಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಮಗಳ ಸಲುವಾಗಿ ಆದರೂ ಬರ್ಬೋದೇನೋ. ಆದರೂ ಮೊದಲಿನ ಆಸಕ್ತಿ ಉಳಿದಿಲ್ಲ ಅನಿಸ್ತದೆ ಅವ್ರ ಬಿಹೇವಿಯರ್ ನೋಡಿದ್ರೆ. ಹೀಗಾಗಿ ಒಂಟಿ ಸಲಗಾಗಿ 2028 ಚುನಾವಣೆ ಎದುರಿಸಬೇಕಾಗ್ಯದ. ಅದೇ ಸಮಯದಲ್ಲೇ 2028ರಲ್ಲಿ ನಿಮ್ಮಲ್ಲೂ ಸಹಿತ ಕಾಂಗ್ರೆಸ್ಸಲ್ಲೂ ಸಹಿತ ನಿಮ್ಮ ವಿರೋಧಗಳು ಸಾಕಷ್ಟು ಇದ್ದಾರೆ. ಪರಮೇಶ್ವರ್ ಅವರು ನಾವು ಟ್ರೈ ಮಾಡಿದಪ್ಪ ಸಂದರ್ಭದಲ್ಲಿ ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇದೆಲ್ಲ ಘಟನೆಗಳನ್ನ ನೆನಪಿಟ್ಕೊಂಡು ಈಗ ಇದ್ದಂಥ ಸರ್ಕಾರವನ್ನು ಅವ್ರು ಏನು ಬಯಸ್ತಾ ಇದ್ದಾರೆ ಡಿಸ್ಕಷನ್ ಮಾಡಿ, ಯಾರು ಕೊಡ್ಬೇಕಂತ ಮಾಡಿದ್ರು, ಕರೆದ ಮಾತಾಡಿಸಿ ಇಂಥವ್ರಿಂಗ ನಿಮಗಂತ ಫೋನ್ ಅದ ವ್ಯವಸ್ಥೆ ಬೇಕಾಗ್ತದೆ. ಫೋನ್ ಮೂಲಕ ಮಾತಾಡಿ ಡಿಸೈಡ್ ಮಾಡಿ ಅವ್ರು ಏನೇನು ಕೇಳ್ತಾರೆ, ನೀವೇನು ಕೊಡ್ಲಿಕ್ಕೆ ಸಾಧ್ಯದ. ಒಂದು ಸೌಹಾರ್ದಯುತವಾಗಿ ಬಗೆಹರಿಸಿ ಮೊದಲು ಕೆಲಸಕ್ಕೆ ಎಲ್ಲರೂ ನಿಮ್ಮನ್ನು ಕೆಲಸ ಮಾಡಿರಿ, ಜನಕ್ಕೆ ಮುಟ್ಟುವಂಥ ಕೆಲಸ. ಈಗೇನದ ನೀವು ಕೊಟ್ಟಿದ್ರಿ ಗ್ಯಾರಂಟಿಗಳನ್ನ, ಇದರಲ್ಲಿ ಒಂದು ಪೈಸಾದಲ್ಲಿ ಕಡಿಮೆ ಮಾಡಲಿಕ್ಕೆ ಹೋದ್ರೆ ಹೊಡೆದು ಬಿಡೋದು ಗ್ಯಾರಂಟಿ. ಯಾಕೆಂದರೆ BJP ಅಂತ ಕೂಗ್ತಾ ಇದ್ದಾರೆ, ನಾವು ಮಾಡ್ತೀವಪ್ಪ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. ಅವ್ರು ಎಷ್ಟು ಕೊಟ್ಟರು ಬಿಟ್ಟರು ಗೊತ್ತಿಲ್ಲ. ಬಿಹಾರದಲ್ಲೇ 10,000 ರೂಪಾಯಿ ಪ್ರತಿ ತಿಂಗಳು ನೌಕರಿ ಕೊಡ್ತಂತ ಇದ್ದವ್ರು ಇವತ್ತು ಕೊಟ್ಟಿಲ್ಲ. ಇವತ್ತು ಅದು ಬೀದಿ ಬಂದಿದ್ದಾರೆ. ಆಮಾದ್ ಬೇರೆ. ಆದ್ರೆ ಮಾತಾಡೋ ಮುಂದೆ ಏನಾಗ್ತದೆ ರೀ, ಸಾಕಷ್ಟು ನಿಂತಾವು ಅದು ಆಶ್ವಾಸನೆ ಕೊಟ್ಟಿದ್ದು ಆಗಿಲ್ಲ ಅನ್ನೋಂಥವು. ಎಲ್ಲ ನೆಲೆಗಟ್ಟಿನಲ್ಲೇ DKC ಅವರು ಇವತ್ತು ಭಾಳ ಎಚ್ಚರಿಕೆಯಿಂದ ಹೆಚ್ಚಿಡಬೇಕಾಗಿದೆ. ಅನಗತ್ಯ ಸಮಸ್ಯೆಗಳನ್ನ ಎತ್ತೋಕ್ಕಿಂತಲೂ, ಅನಗತ್ಯ ಅವ್ರವ್ರ ಖಾತೆಗಳನ್ನು ಪೂರ್ಣ ಸ್ವತಂತ್ರ ಕೊಡೋಕ್ಕಿಂತಲೂ ಈ ಒಂದು ದಿಶೆಯಲ್ಲಿ ಇವತ್ತು ಭಾಳ ಎಚ್ಚರಿಕೆಯಿಂದ, ಅದೇ ಕಾಲಕ್ಕೆ ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡ ಈ ಸಂಘಟನೆ ಅಂತಿರೋ ಮತ್ತೇನಂತಿರೋ ಮಾಡೋಕ್ಕಿಂತಲೂ ಮೊದಲು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾಗಿದೆ. ಅಂದಾಗ ಮೊದಲು ಎಲ್ಲಕ್ಕಿಂತ ಮುಖ್ಯವಾಗಿ ನಿರುದ್ಯೋಗಿಗಳಿಗೆ 56,000 ಉದ್ಯೋಗಗಳು ಕೊಡೋದು, ಇದು ಆದರೆ ಭಾಳ ಉತ್ತಮ. ಇನ್ನಷ್ಟಾಗಲಿ, ಮತ್ತೇನೋ ಘೋಷಣೆ ಮಾಡ್ತಾಯಿದ್ದೀರಿ, ಅವೆಲ್ಲ ಆಗಲಿ. ಆದರೆ ಅದಕ್ಕೆ ಮೊದಲು ಇದು ಇಂಟರ್ನಲ್ ಡಿಸ್ಪ್ಯೂಟ್ ಕಡಿಮೆ ಆಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸ್ತಾರದು ಸತ್ಯಕ್ಕಾಗಿಲ್ಲ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ
ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.